ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಭುಗಿಲೇಳುತ್ತಾ ಇದೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ಈಗ ಮತ್ತೆ ಮುಂದುವರಿತಾ ಇದೆ. ಪಕ್ಷ ಹಾಗೂ ಅಧ್ಯಕ್ಷರ ಮನವಿಗೆ ಭಿನ್ನರ ಬಳಗ ಡೋಂಟ್ ಕೇರ್ ಅಂತ ಇದೆ. ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಎಚ್ಚರಿಸಿದ್ರು, ಅಧ್ಯಕ್ಷರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಸಿದ್ರು. ಇದೆಲ್ಲದರ ಹೊರತಾಗಿ ಭಿನ್ನರ ಬಳಗ ಡೋಂಟ್ ಕೇರ್ ಅಂತ ಇದೆ. ಇನ್ನು ನಾಳೆಯಿಂದ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬೆಲ್ಸ್ ಟೀಮ್ ಹೋರಾಟಕ್ಕೆ ಇಳಿತಾ ಇದೆ. ತಮ್ಮದೇ ಒಂದು ತಂಡವನ್ನ ಕಟ್ಟಿಕೊಂಡು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ವಕ್ಫ್ ಸಮಸ್ಯೆ ಪೀಡಿತ ಜಿಲ್ಲೆಗಳಲ್ಲಿ ಭಿನ್ನರ ಬಳಗ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದೆ. ಅಂದ್ರೆ ಎಲ್ಲೆಲ್ಲಿ ವಕ್ಫ್ ಪೀಡಿತ ಪ್ರದೇಶಗಳಿದ್ದಾವೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಪಹಣಿಗಳಲ್ಲಿ ತಿದ್ದುಪಡಿ ಆಗಿತ್ತು, ಆ ಒಂದು ಜಿಲ್ಲೆಗಳಿಗೆ ಭಿನ್ನರ ಬಳಗ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದೆ. 1 ತಿಂಗಳು ಪ್ರವಾಸವನ್ನು ಕೈಗೊಂಡು ವರದಿಯನ್ನು ಸಿದ್ಧಪಡಿಸಲಿದೆ ಈ ಟೀಮ್. ಯಾರ್ಯಾರು ರೈತರಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಮಠ ಮಾನ್ಯಗಳಾಗಿರಬಹುದು, ಇತರೆ ಒಂದು ಪಹಣಿಗಳು ತಿದ್ದುಪಡಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಭೇಟಿ ಮಾಡಿ ಅವರ ಜೊತೆಯಲ್ಲಿ ಮಾತನಾಡಿ ಒಂದು ವರದಿ ಸಿದ್ಧಪಡಿಸೋದಕ್ಕೆ ಅಂತ ಈ ಟೀಮ್ ರೆಡಿ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಪ್ರವಾಸ ನಡೆಯುತ್ತೆ. ವಕ್ಫ್ ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ರಾಜ್ಯ ಬಿಜೆಪಿ ಟೀಮ್ ರೆಡಿ ಆಗ್ತಾ ಇತ್ತು, ರಾಜ್ಯ ಬಿಜೆಪಿ ಕೂಡ ರೆಡಿ ಆಗ್ತಾ ಇತ್ತು. ಅದಕ್ಕೂ ಮುಂಚೆ ಈ ಒಂದು ಭಿನ್ನರ ಬಳಗ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ತಯಾರಿ ಮಾಡ್ಕೊಳ್ತಾ ಇಲ್ಲ, ಇದರ ಲಾಭ ಪಡೆಯೋದಕ್ಕೆ ಮುಂದಾಗ್ತಾ ಇಲ್ಲ. ನಾವಾದರೂ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಪ್ರವಾಸ ಮಾಡಬೇಕು ಅಂತ ಭಿನ್ನರ ಟೀಮ್ ರೆಡಿ ಆಯಿತು. ಇದಾದ ನಂತರ ರಾಜ್ಯ ಬಿಜೆಪಿ ಕೂಡ ಅಂದರೆ BY ವಿಜಯೇಂದ್ರ ಟೀಮ್ ಕೂಡ ರೆಡಿ ಆಯಿತು. ಆದರೆ ಸ್ವಪಕ್ಷದವರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ರೆಬೆಲ್ಸ್ ಈಗ ಮುಂದಾಗ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವು ನಾಯಕರು ಪ್ರವಾಸ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಅನೇಕ ಕೇಂದ್ರ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೊಟ್ಟರು. ನೀವೇನಾದರೂ ಡಿವೈಡ್ ಆಗಿದ್ದೇ ಆದರೆ, ಅಂದರೆ ಬೇರೆ ಬೇರೆ ತಂಡ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದೇ ಆದರೆ ನಿಮ್ಮ ಮೇಲೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ಇದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ, ಎಲ್ಲರೂ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಟ ರೂಪಿಸಿ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ರೆಬೆಲ್ಸ್ ಟೀಮ್ ಈಗ ಡೋಂಟ್ ಕೇರ್ ಅಂತ ಇದೆ.